ನೋಡ್ಕೊಳ್ಳಿ. ಸರ್ ಯಾವ ಮಾಡೆಲ್ ಸರ್? ಈ ತರ ಕೇಳ್ತಾರೆ, ಇಂಪಾರ್ಟೆಂಟ್ ಕ್ವಶನ್ ಇದು. ಪ್ರೂವ್ ದಟ್ P of A union B is equal to P of A plus P of B minus P of A intersection B ಅಂತ ಕೇಳ್ತಾರೆ. ಇದನ್ನ ಯಾವ ತರ ಮಾಡಬೇಕು ನೀಟಾಗಿ ನೋಡ್ಕೊಳ್ಳಿ. ಇದನ್ನ ಪ್ರೂವ್ ಮಾಡೋದು ಯಾವ ತರ ನೋಡ್ಕೊಳ್ಳಿ. ಇದನ್ನ ಎ ಅನ್ಕೊಳ್ಳೋಣ, ಇದನ್ನ ಬಿ. ಇದು ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ ಬಾರ್. ಒಂದು ಬಿ ಇಂಟರ್ಸೆಕ್ಷನ್ ಎ ಬಾರ್. ಎ ಇಂಟರ್ಸೆಕ್ಷನ್ ಬಿ, ಇದು ಎ ಇಂಟರ್ಸೆಕ್ಷನ್ ಬಿ ಬಾರ್, ಇದು ಬಿ ಇಂಟರ್ಸೆಕ್ಷನ್ ಎ ಬಾರ್. ಇದು ಯಾವ ತರ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೊಳ್ಳಿ. ಈಗ if S is equal to 1 2 3 4 5 ಅಂತ ಇಟ್ಕೊಳ್ಳಿ, and A is equal to 1 3. ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಈ ಮಾಡಲ್ 3 4 ನೋಡಿ, ಇದನ್ನ ಎಕ್ಸಾಂಪಲ್ ತಗೊಂಡಿರೋದು. S 1 2 3 4 5 ಇಟ್ಕೊಳ್ಳಿ. A ಲೆಟ್ S A B. ಈಗ ನೋಡಿ ಎ ಬಾರ್ ಏನಾಗುತ್ತೆ ನೋಡಿ. ಎ ಬಾರ್ ನ ಫೈಂಡ್ ಮಾಡೋದು ಯಾವ ತರ ಅಂದ್ರೆ, ಕಾಮನ್ ಎಲಿಮೆಂಟ್ಸ್ ನ ತೆಗ್ದ್ಬಿಟ್ಟು ಉಳಿದಿರೋದನ್ನ ಬರೀಬೇಕು. ಎಸ್ ಅಲ್ಲಿ 2 4. ಬಿ ಬಾರ್ ಅಂದ್ರೆ ಕಾಮನ್ ಎಲಿಮೆಂಟ್ಸ್ ನ ತೆಗ್ದ್ಬಿಟ್ಟು ಎಸ್ ಅಲ್ಲಿ ಏನು ಉಳಿಯುತ್ತೆ ಅದು ಬರೀಬೇಕು. 1 2 5. ಆಮೇಲೆ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಎ ಮತ್ತೆ ಬಿಲಿ, ಎ ಮತ್ತೆ ಬಿಲಿ ಕಾಮನ್ ಎಲಿಮೆಂಟ್ಸ್ ಏನಿದೆ ಅದು ಬರೀಬೇಕು. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ ಬಾರ್ ಅಂದ್ರೆ ಎ ಮತ್ತೆ ಬಿ ಬಾರ್ ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಏನಿದೆ ಅದು ಬರೀಬೇಕು. ಬಿ ಇಂಟರ್ಸೆಕ್ಷನ್ ಎ ಬಾರ್ ಅಂದ್ರೆ ಬಿ ಮತ್ತೆ ಎ ಬಾರ್ ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಏನಿದೆ ಅದು ಬರೀಬೇಕು. ಈಗ ನೋಡಿ, ಎ ಯೂನಿಯನ್ ಬಿ ಅಂದ್ರೆ ಎ ಯೂನಿಯನ್ ಬಿ ಅಂದ್ರೆ ಇದನ್ನ ಸೇರಿಸ್ಬೇಕು, ಇಲ್ಲಿರೋ ಎಲಿಮೆಂಟ್ಸ್ ನ. ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಎಲಿಮೆಂಟ್ಸ್ ಬರೀಬೇಕು. ಯೂನಿಯನ್ ಅಂದ್ರೆ ಎಲ್ಲ ಎಲಿಮೆಂಟ್ಸ್ ನ ಒಂದ್ ಕಡೆ. ಒಂದ್ ಎಲಿಮೆಂಟ್ 2 ಸತಿ ಬಂದ್ರೆ ಬರೆಯಂಗಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಬಾರ್ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಬಾರ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ. ಯೂನಿಯನ್ ಅಂದ್ರೆ ಸೇರ್ತದೆ. ಇದು ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ ಬಾರ್, ಬಿ ಇಂಟರ್ಸೆಕ್ಷನ್ ಎ ಬಾರ್ ಸೇರಿದ್ರೆ 1 3 4 ಬರುತ್ತೆ. 1 3 4 ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ 1 3 4 ಅಂದ್ರೆ ಏನಾಯ್ತು, ಎ ಯೂನಿಯನ್ ಬಿ ಆಯ್ತು. ಇದನ್ನ ಎ ಯೂನಿಯನ್ ಬಿ ಅನ್ಬೋದು. ನೆಕ್ಸ್ಟ್ ಇಲ್ಲೇ ಇದ್ರೆ ಸ್ವಲ್ಪ ಇಲ್ಲಿ ನೋಡಕ್ಕೆ ನಿಮ್ಗೆ ಈಸಿ ಆಗುತ್ತೆ ಅಂತ. ಈಗ ನೋಡಿ, ಎ ಇಂಟರ್ಸೆಕ್ಷನ್ ಬಿ ಬಾರ್ ಎ ಇಂಟರ್ಸೆಕ್ಷನ್ ಬಿ ಬಾರ್ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರೆ ಏನ್ ಬರುತ್ತೆ ನೀವು? ಎ ಇಂಟರ್ಸೆಕ್ಷನ್ ಬಿ ಬಾರ್ ಇದು
ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರೆ ಯೂನಿಯನ್ 1 3 ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಎ ಸೆಟ್. ಅದೇ ಥರ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಬಾರ್ ಮಾಡಿ, ಇದು ಉಲ್ಟಾ ಬರೆದ್ರು ಒಂದೇ ಬರೋದು ಆನ್ಸರ್. ಇದು ಫಸ್ಟ್ ಬರೆದು ಆಮೇಲೆ ಇದು ಬರೆದ್ರು ಒಂದೇ ಬರೋದು. ಇದು ಸೇರಿಸೋದು ಎ ಇಂಟರ್ಸೆಕ್ಷನ್ ಬಿ ಎಲಿಮೆಂಟ್ 3, ಬಿ ಇಂಟರ್ಸೆಕ್ಷನ್ ಎ ಬಾರ್ ಎಲಿಮೆಂಟ್ 4, 3, 4. ಇದೇನು ಬರುತ್ತೆ? ಬಿ ಬರುತ್ತೆ. ಮತ್ತೆ ಎ ಇಂಟರ್ಸೆಕ್ಷನ್ ಬಿ ಬಾರ್ ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ ಬಿ ಮಾಡಬೇಕು. ಈಗ ಇಂಟರ್ಸೆಕ್ಷನ್ ಮಾಡಿ ಎ ಇಂಟರ್ಸೆಕ್ಷನ್ ಬಿ ಮತ್ತೆ ಎ ಇಂಟರ್ಸೆಕ್ಷನ್ ಬಿ ಬಾರ್ ಮಾಡಿದ್ರೆ ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಎಲಿಮೆಂಟ್ ಇರಲ್ಲ, ನಲ್ ಸೆಟ್. ಈಗ ಜ್ಞಾಪಕ ಇಟ್ಕೊಳ್ಳಿ, ಇಂಟರ್ಸೆಕ್ಟ್ ಮಾಡಿದಾಗ ಏನಾದರೂ ಆನ್ಸರ್ ನಲ್ ಸೆಟ್ ಬಂದರೆ ಅದಕ್ಕೆ ಡಿಸ್ಜಾಯಿಂಟ್ ಅಂತ. ಎ ಇಂಟರ್ಸೆಕ್ಷನ್ ಬಿ ಬಾರ್ ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ ಆರ್ ಡಿಸ್ಜಾಯಿಂಟ್ ಇವೆಂಟ್ ಅಂತೀವಿ. ಸೆಟ್ಸ್ನ ಇವೆಂಟ್ ಅಂತೀವಿ ಪ್ರಾಬಬಿಲಿಟಿ. ಡಿಸ್ಜಾಯಿಂಟ್. ನೆಕ್ಸ್ಟ್ ಅದೇ ಥರ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಎ ಬಾರ್ ನೋಡಿ. ಎ ಇಂಟರ್ಸೆಕ್ಷನ್ ಬಿ ಮತ್ತು ಬಿ ಇಂಟರ್ಸೆಕ್ಷನ್ ಎ ಬಾರಲ್ಲೂ ಕಾಮನ್ ಎಲಿಮೆಂಟ್ಸ್ ಇಲ್ಲ, ಅದಕ್ಕೆ ನಲ್ ಸೆಟ್. ಅದು ಇಂಟರ್ಸೆಕ್ಷನಲ್ಲಿ ಕಾಮನ್ ಎಲಿಮೆಂಟ್ಸ್ ಬರಲಿಲ್ಲ ಅಂದರೆ ಅದಕ್ಕೆ ಡಿಸ್ಜಾಯಿಂಟ್ ಅಂತ. ಎ ಇಂಟರ್ಸೆಕ್ಷನ್ ಬಿ ಆ್ಯಂಡ್ ಬಿ ಇಂಟರ್ಸೆಕ್ಷನ್ ಎ ಬಾರ್ ಆರ್ ಡಿಸ್ಜಾಯಿಂಟ್ ಅಂತ. ಇದನ್ನ ಇಲ್ಲಿ ಮಾಡಬೇಕು. ಈಗ ನೋಡಿ ಫಸ್ಟ್ ಸೊಲ್ಯೂಷನ್ನಲ್ಲಿ ಇದನ್ನ ವೆನ್ ಡಯಾಗ್ರಾಮ್ ಅಂತೀವಿ. ನೋಡಿ ವೆನ್ ಡಯಾಗ್ರಾಮ್ ಇಲ್ಲಿ ಡ್ರಾ ಮಾಡ್ತೀನಿ, ಹೆಂಗೆ ಬರುತ್ತೆ ಅಂತ. ಇಲ್ಲಿ ಒಳಗಡೆ ಬರೋದು ಮಧ್ಯದಲ್ಲಿ ಕಾಮನ್ ಎಲಿಮೆಂಟ್ ಇರೋದು ಏನು 3, ಎ ಇಂಟರ್ಸೆಕ್ಷನ್ ಬಿ. ನೋಡಿ ಈ 3 ಹೋದರೆ ಎಲಿ ಉಳಿಯೋದೇನು 1 ಈ ಕಡೆ ಬರುತ್ತೆ. ಬಿಲಿ 3 ಹೋದರೆ 4. ಅಂದರೆ ನೋಡಿ ಈಗ 1 ಅಂದರೆ ಏನು? ಎ ಇಂಟರ್ಸೆಕ್ಷನ್ ಬಿ ಬರ್ತಾನೆ. 3 ಅಂದ್ರೆ ಏನು? ಎ ಇಂಟರ್ಸೆಕ್ಷನ್ ಬಿ. 4 ಅಂದರೆ ಬಿ ಇಂಟರ್ಸೆಕ್ಷನ್ ಎ. ಸರಿನಾ? ಅದಕ್ಕೆ ಇದನ್ನ ಎ ಇಂಟರ್ಸೆಕ್ಷನ್ ಬಿ ಅಂತೀವಿ. ಇಲ್ಲಿ ಬರೋ ಎಲಿಮೆಂಟ್ಸ್ನ ಎ ಇಂಟರ್ಸೆಕ್ಷನ್ ಬಿ ಬಾರ್ ಸೆಟ್ಟಲ್ಲಿ ಬರೀತೀವಿ. ಇಲ್ಲಿ ಬರೋದು ಬಿ ಇಂಟರ್ಸೆಕ್ಷನ್ ಎ ಬಾರ್. ಇಲ್ಲಿ 1 3 4 ಹೋದ್ರೆ ಉಳಿಯೋದು ಯಾವುದು? 2 5 ಆಚೆ ಬರುತ್ತೆ. ಎ ಮತ್ತು ಬಿ ಇಂದ ಆಚೆ ಬರುತ್ತೆ. ಎ ಇಂಟರ್ಸೆಕ್ಷನ್ ಬಿ, ಇದು ಎ ಇಂಟರ್ಸೆಕ್ಷನ್ ಬಿ ಬಾರ್. ಇಲ್ಲಿ ಬರೋ ಎಲಿಮೆಂಟ್ಸ್ ಎಲ್ಲ ಎ ಇಂಟರ್ಸೆಕ್ಷನ್ ಬಿ ಬಾರ್ ಸೆಟ್ಟಿಂದ ಬರುತ್ತೆ. ಇಲ್ಲಿ ಬರೋ ಎಲಿಮೆಂಟ್ಸ್ ಎಲ್ಲ ಎ ಇಂಟರ್ಸೆಕ್ಷನ್ ಬಿ ಸೆಟ್ಟಿಂದ ಬರುತ್ತೆ. ಇಲ್ಲಿ ಬರೋ ಎಲಿಮೆಂಟ್ಸ್ ಎಲ್ಲ ಬಿ ಇಂಟರ್ಸೆಕ್ಷನ್ ಎ ಬಾರ್ ಇಂದ ಬರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಇಲ್ಲಿ ಬರೆದಿದ್ದೀವಿ, ಎ ಇಂಟರ್ಸೆಕ್ಷನ್ ಬಿ ಬಾರ್, ಎ ಇಂಟರ್ಸೆಕ್ಷನ್ ಬಿ, ಬಿ ಇಂಟು ವೆನ್ ಫ್ರಮ್ ವೆನ್ ಡಯಾಗ್ರಾಮ್. ಫಸ್ಟ್ ಎ ಈಸ್ ಈಕ್ವಲ್ ಟು, ನೋಡಿ ಎ ಅಂದರೆ ನಾವು ಮಾಡಿದ್ವಲ್ಲ, ಎ ಅಂದ್ರೇನು? ಎ ಇಂಟರ್ಸೆಕ್ಷನ್ ಬಿ ಬಾರ್ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ. ಇಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ, ಇದು ಮತ್ತು ಇದು ಎಲಿಮೆಂಟ್ ಸೇರಿಸ್ಬೇಕು. ಎ ಇಂಟರ್ಸೆಕ್ಷನ್ ಬಿ ಬಾರ್ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ. ಪಿ ಆಫ್ ಎ ಈಸ್ ಈಕ್ವಲ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಾರ್. ಪಿ ಎರಡು ಕಡೆನೂ ಲೆಫ್ಟು ಮತ್ತು ರೈಟಲ್ಲೂ ಅಪ್ಲೈ ಮಾಡಬೇಕು. ಇಲ್ಲಿ ನೋಡಿ, ಈ ಎ ಇಂಟರ್ಸೆಕ್ಷನ್ ಬಿ ಬಾರ್ ಮತ್ತು ಎ ಇಂಟರ್ಸೆಕ್ಷನ್ ಬಿಲಿ, ಎ ಇಂಟರ್ಸೆಕ್ಷನ್ ಬಿ ಬಾರ್ ಮತ್ತು ಎ ಇಂಟರ್ಸೆಕ್ಷನ್ ಬಿ ಇಲ್ಲಿ ಕಾಮನ್ ಎಲಿಮೆಂಟ್ಸ್ ಬರಲ್ಲ. ಗೊತ್ತಾಗ್ತಿದೆ? ಅದಕ್ಕೆ ಡಿಸ್ಜಾಯಿಂಟ್ ಅಂತೀವಿ. ಜ್ಞಾಪಕ ಇಟ್ಕೊಳ್ಳಿ, ಪಿ ಆಫ್ ಎನಿ ಸೆಟ್ ಎಕ್ಸ್ ಅಂದ್ಕೊಳ್ಳಿ, ಯೂನಿಯನ್ ವೈನ ಯಾವ ಥರ ಬರಿಬೋದು? ಪಿ ಆಫ್ ಎಕ್ಸ್ ಪ್ಲಸ್ ಪಿ ಆಫ್ ವೈ ವೆನ್
X and Y are disjoint. ಡಿಸ್ಜಾಯಿಂಟ್ ಅಂದ್ರೆ ಏನು? ಎಕ್ಸ್ ಇಂಟರ್ಸೆಕ್ಷನ್ ವೈ ಮಾಡಿದಾಗ ಅದು ನಲ್ ಸೆಟ್ ಬರುತ್ತೆ, ಅಂದರೆ ಕಾಮನ್ ಎಲಿಮೆಂಟ್ ಬರಲ್ಲ ಅಂತ ಜ್ಞಾಪಕ ಇಟ್ಕೊಳ್ಳಿ. ಇದೆರಡು ಡಿಸ್ಜಾಯಿಂಟ್ ಅಂದರೆ ಇದರಲ್ಲೂ ಮತ್ತು ಇದರಲ್ಲಿ ಕಾಮನ್ ಎಲಿಮೆಂಟ್ ಬರಲ್ಲ. ಅದೇನಾಗುತ್ತೆ? ಪಿ ಆಫ್ ಎ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಾರ್ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಒಂದಾಯಿತು, ಇನ್ನೊಂದು ಆಲ್ಸೋ ಬಿ ಈಸ್ ಈಕ್ವಲ್ ಟು ಅಂತ ಬರ್ಕೋಬೇಕು. ಬಿ ಏನು? ಎ ಇಂಟರ್ಸೆಕ್ಷನ್ ಬಿ, ಬಿ ಇಂಟರ್ಸೆಕ್ಷನ್ ಎ ಬಾರ್. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಬಾರ್. ಪಿ ಎರಡು ಕಡೆನೂ ಅಪ್ಲೈ ಮಾಡಿ. ನೋಡಿ ಎಗೇನು ಎ ಇಂಟರ್ಸೆಕ್ಷನ್ ಬಿ ಏನು? ಎಕ್ಸಾಂಪಲ್ ಎ ಇಂಟರ್ಸೆಕ್ಷನ್ ಬಿ 3 ಬಂದರೆ ಬಿ ಇಂಟರ್ಸೆಕ್ಷನ್ ಎ ಬಾರ್ ಏನಿದೆ? ಅದೇ ತಾನೆ? ಹಾಂ, ಬಿ ಇಂಟರ್ಸೆಕ್ಷನ್ ಬಾರ್ 4 ಇದೆ. ಯಾವಾಗಲೂ ಇದರ ಮಧ್ಯೆ ಇದರಲ್ಲಿ ಕಾಮನ್ ಎಲಿಮೆಂಟ್, ಈ ಸೆಟ್ ಮತ್ತು ಈ ಸೆಟ್ಟಲ್ಲಿ ಕಾಮನ್ ಎಲಿಮೆಂಟ್ಸ್ ಇರಲ್ಲ, ಅಂದರೆ ಇದು ಡಿಸ್ಜಾಯಿಂಟ್ ಅಂತ. ಇಲ್ಲಿ ಬರೀಬೇಕು ನೀವು, ಯೂನಿಯನ್ ಬದಲು ಪ್ಲಸ್ ಬರೆಯೋದು ಯಾಕೆಂದರೆ ಸಿನ್ಸ್ ಅಥವಾ ಬಿಕಾಸ್ ಎ ಇಂಟರ್ಸೆಕ್ಷನ್ ಬಿ ಬಾರ್ ಆ್ಯಂಡ್ ನೆಕ್ಸ್ಟ್ ಪಿ ಆಫ್ ಬಿ ಹಂಗೆ ಇರಲಿ. ಇಲ್ಲೂ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬದಲು ಪ್ಲಸ್ ಹಾಕ್ಕೊಳ್ಳಿ. ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಬಾರ್. ಯಾಕೆ ಪ್ಲಸ್ ಹಾಕಿದ್ದೀವಿ ಅಂತ ಹೇಳಬೇಕು. ಸಿನ್ಸ್ ಎ ಇಂಟರ್ಸೆಕ್ಷನ್ ಬಿ ಆ್ಯಂಡ್ ಬಿ ಇಂಟರ್ಸೆಕ್ಷನ್ ಎ ಬಾರ್ ಆರ್ ಕ್ಲಾಸ್ ಅಂತ ಡಿಸ್ಜಾಯಿಂಟ್ ಅಂತ. ಸರಿನಾ? ಇಷ್ಟು ನೀಟಾಗಿ ಬರಿಬೇಕು. ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಫ್ರಮ್ ವೆನ್ ಅದೆಲ್ಲ ಬೇಸಿಕ್ ಗೊತ್ತಿಲ್ಲ ಅಂದರೆ ಇದು ಮಾಡೋಕ್ಕಾಗಲ್ಲ. ನೀವು ಬರಿಬೇಕಾಗಿರೋದು ಇಷ್ಟೇ ಎಕ್ಸಾಮಲ್ಲಿ. ಇಲ್ಲಿ ಏನಿದೆ ಅದೇ ಬರಿಬೇಕಾಗಿದೆ, ಅದೆಲ್ಲ ಬರೆಯೋದು ಬೇಕಾಗಿಲ್ಲ. ಇದು ನೋಡಿ, ಈ ಸೆಟ್ಟಲ್ಲಿ ಇದು ಎ ಇಂಟರ್ಸೆಕ್ಷನ್ ಬಿ ಬಾರ್, ಇದು ಎ ಇಂಟರ್ಸೆಕ್ಷನ್ ಬಿ, ಇದು ಬಿ ಇಂಟರ್ಸೆಕ್ಷನ್ ಎ ಬಾರ್. ವೆನ್ ಡಯಾಗ್ರಾಮ್. ಫ್ರಮ್ ವೆನ್ ಡಯಾಗ್ರಾಮ್ ಎ ಈಸ್ ಈಕ್ವಲ್ ಟು ಏನು? ಎ ಇಂಟರ್ಸೆಕ್ಷನ್ ಬಿ ಬಾರ್ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ. ಪಿ ಆಫ್ ಎ ಈಸ್ ಈಕ್ವಲ್ ಟು ಪಿ ಆಫ್ ಅಂತ ಬರ್ಕೊಳ್ಳಿ. ಇಲ್ಲಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಾರ್ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್. ಯಾಕೆ ಯೂನಿಯನ್ ಬದಲು ಪ್ಲಸ್ ಬರಿಬೇಕು ಅಂದರೆ ಇದು ಡಿಸ್ಜಾಯಿಂಟ್ ಆಗಿರಬೇಕು. ಎ ಇಂಟರ್ಸೆಕ್ಷನ್ ಬಿ ಬಾರ್ ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ ಆರ್ ಡಿಸ್ಜಾಯಿಂಟ್. ಡಿಸ್ಜಾಯಿಂಟ್ ಅಂದರೆ ಆ ಸೆಟ್ಟಲ್ಲಿ ಮತ್ತು ಆ ಸೆಟ್ಟಲ್ಲಿ ಕಾಮನ್ ಎಲಿಮೆಂಟ್ಸ್ ಇರಬಾರ್ದು. ಆಲ್ಸೋ ಬಿ ಈಸ್ ಈಕ್ವಲ್ ಟು ಏನು? ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಬಾರ್ ಮಾಡಿದ್ರೆ ಬಿ ಬರುತ್ತೆ. ಪಿ ಆಫ್ ಬಿ ಅಂದರೆ ಪಿ ಆಫ್ ಈ ಥರ ಬರುತ್ತೆ. ಇಲ್ಲೂ ಯೂನಿಯನ್ ಬದಲು ಪ್ಲಸ್ ಬರ್ಕೋಬೇಕು. ಈಗೇನು ಮಾಡಬೇಕು? ಇದನ್ನ ಇಕ್ವೇಷನ್ 1 ಅಂತ ನೇಮ್ ಮಾಡ್ಕೊಳ್ಳಿ. 2 ಈಗೇನು ಮಾಡಬೇಕು? 1 + 2 ನೋಡಿ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ. ನೋಡಿ ಲೆಫ್ಟ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ. P of A intersection B bar plus P of A intersection B plus P of A intersection B plus P of B intersection A bar. ಈ ಥರ ಬರುತ್ತೆ. ಇಲ್ಲಿ ಫಸ್ಟ್ ಇದನ್ನ ಬರ್ಕೊಳ್ಳಿ. ಪ್ಲಸ್ P of A intersection B ಬರ್ಕೊಳ್ಳಿ ಪ್ಲಸ್ P of B intersection A ಬಾರ್ ಬರ್ಕೊಳ್ಳಿ. ಇದನ್ನ ಇಲ್ಲಿ ಶಿಫ್ಟ್ ಮಾಡ್ತೀವಿ. ಈಗ ನೋಡಿ, ಈ ಟರ್ಮ್ನ ಈ ಕಡೆ ತಗೋಬಿಡಿ. ಇನ್ನು ಇದನ್ನ ಕ್ವಶನ್ ಈ ಥರನೂ ಕೇಳ್ತಾರೆ. ಅಡಿಷನಲ್ ಪ್ರಾಬಬಿಲಿಟಿ ಥಿಯರಮ್ ಅಂತ ಕೇಳ್ತಾರೆ. ಪ್ರೂವ್ ಅಡಿಷನಲ್ ಪ್ರಾಬಬಿಲಿಟಿ ಥಿಯರಮ್ ಅಂತ ಕೇಳ್ತಾರೆ ಎಕ್ಸಾಮ್.
ನೋಡಿ ಅದೆಲ್ಲಿ ಏನಿದೆ ಅದು ಬರೀತಾ ಇದ್ದೀನಿ, ಇಲ್ಲಿ ಇಟ್ಕೊಂಡೇ ಬರೀತೀನಿ ನೋಡ್ಕೊಳ್ಳಿ. ನೋಡಿ ಪ್ಲಸ್ ಈ ಕಡೆ ಬಂದರೆ ಇದು ಮೈನಸ್ ಆಗುತ್ತೆ, ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಇಲ್ಲಿ ಸೆಟ್ಟು ಎ ಇಂಟರ್ಸೆಕ್ಷನ್ ಬಿ ಬಾರ್ ಅಂದರೆ ಏನಿರುತ್ತೆ, ಎಕ್ಸಾಂಪಲ್ಲು 4 ಇರುತ್ತೆ, ಮತ್ತು ಎ ಇಂಟರ್ಸೆಕ್ಷನ್ ಬಿ ಅಂದರೆ 3 ಇರುತ್ತೆ, ಬಿ ಇಂಟರ್ಸೆಕ್ಷನ್ ಎ ಬಾರ್ ಅಂದರೆ 4 ಇರುತ್ತೆ. ಅಂದರೆ ಎಲ್ಲದರಲ್ಲೂ ಕಾಮನ್ ಎಲಿಮೆಂಟ್ಸ್ ಇರಲ್ಲ. ಈಗ ಮೊದಲು ನಾವು ಮಾಡ್ತಿದ್ವಲ್ಲ, ಯೂನಿಯನ್ ಬದಲು ಏನು ಬರಿತಾ ಇದ್ವಿ ನಾವು, ಪ್ಲಸ್ ಬರಿತಿದ್ವಲ್ಲ, ಇಲ್ಲಿ ಪ್ಲಸ್ ಬದಲು ಯೂನಿಯನ್ ಆಗ್ಬೋದು. ರಿವರ್ಸ್ ಪ್ರೊಸೀಜರ್ ಹೆಂಗೆ, ಏನಿಲ್ಲ ನಾನು ಹೇಳ್ಕೊಡ್ತೀನಿ ನೋಡಿ. ಈ 3 ಸೆಟ್ಟು ಮಧ್ಯೆ ಯೂನಿಯನ್ ಆಗ್ಬಿಡಿ ಅಷ್ಟೇ. ಎ ಇಂಟರ್ಸೆಕ್ಷನ್ ಬಿ ಬಾರ್ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಬಾರ್. ಪ್ಲಸ್ ಬದಲು ಯೂನಿಯನ್, ಯಾಕೆಂದರೆ ಇದು ಡಿಸ್ಜಾಯಿಂಟ್ ಸೆಟ್ಸ್ ಇಲ್ಲಿ ಬರೀಬೇಕು. ಸಿನ್ಸ್ ಎ ಇಂಟರ್ಸೆಕ್ಷನ್ ಬಿ ಬಾರ್ ಎ ಇಂಟರ್ಸೆಕ್ಷನ್ ಬಿ ಅಥವಾ ಬಿಕಾಸ್ ಅಂತ, ಆ್ಯಂಡ್ ಬಿ ಇಂಟರ್ಸೆಕ್ಷನ್ ಎ ಬಾರ್ ಆರ್ ಡಿಸ್ಜಾಯಿಂಟ್. ಈಗ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಹಂಗೆ ಇರಲಿ. ನೋಡಿ ಎ ಇಂಟರ್ಸೆಕ್ಷನ್ ಬಿ ಬಾರ್ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಬಾರ್ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಬಾರ್ ಬಂದರೆ ಅದನ್ನ ನಾವು ಏನಂತ ಹೇಳ್ಬೋದು, ಎ ಯೂನಿಯನ್ ಬಿ ಅಂತ ಬರೀಬೋದು. ಅಂದರೆ ಇದು 3 ಸೇರಿದ್ರೆ ವೆನ್ ಡಯಾಗ್ರಾಮ್ ನೋಡಿ ಗೊತ್ತಾಗುತ್ತೆ. ಎ ಇಂಟರ್ಸೆಕ್ಷನ್ ಬಿ ಬಾರ್ ಎ ಇಂಟರ್ಸೆಕ್ಷನ್ ಬಿ ಬಿ ಇಂಟರ್ಸೆಕ್ಷನ್ ಎ ಬಾರ್ ಎಲಿಮೆಂಟ್ಸ್ 3 ಸೇರಿದ್ರೆ ಎ ಯೂನಿಯನ್ ಬಿ ಬರುತ್ತೆ. ಏನು ಬರುತ್ತೆ, ಎ ಯೂನಿಯನ್ ಬಿ, ಪಿ ಆಫ್ ಎ ಯೂನಿಯನ್ ಬಿ. Therefore final answer P of A union B is equal to P of A plus P of B minus P of A intersection. ಮುಗೀತು. ಇದನ್ನ ಇನ್ನೊಂದ್ಸತಿ ರಿವಿಷನ್ ಮಾಡ್ಕೊಟ್ಬಿಡ್ತೀನಿ, ಇದಾಗ ತುಂಬ ಇಂಪಾರ್ಟೆಂಟು. ಎಕ್ಸಾಂಪಲ್ ಎಲ್ಲ ಬೇಡ, ನೀಟಾಗಿ ಇಲ್ಲಿ ನೋಡ್ಕೊಳ್ಳಿ ಗೊತ್ತಾಗ್ಬೋದು. ಇದು ಎ ಬಿ, ಇದು ಎ ಇಂಟರ್ಸೆಕ್ಷನ್ ಬಿ ಬಾರ್ ಎ ಇಂಟರ್ಸೆಕ್ಷನ್ ಬಿ ಬಿ ಇಂಟರ್ಸೆಕ್ಷನ್ ಎ ಬಾರ್ ವೆನ್ ಡಯಾಗ್ರಾಮ್. ಫ್ರಮ್ ವೆನ್ ಡಯಾಗ್ರಾಮ್ ಎ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಬಾರ್ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ, ಪಿ ಆಫ್ ಎ ಅಂದರೆ ಪಿ ಆಫ್ ಈ ಥರ ಬರ್ಕೋಬೇಕು. ಆಮೇಲೆ ಪಿ ಆಫ್ ಇದು ಪ್ಲಸ್ ಪಿ ಆಫ್ ಇದು ಅಂತ ಬರ್ತೀವಿ. ರೀಸನ್ ಡಿಸ್ಜಾಯಿಂಟ್ ಅಂತ. ಆಮೇಲೆ ಬಿ ತಗೋಬೇಕು. ಬಿ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಬಾರ್. ಪಿ ಆಫ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಅಂತ ಹಾಕಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಬಾರ್, ಬಿಕಾಸ್ ಎ ಇಂಟರ್ಸೆಕ್ಷನ್ ಬಿ ಆ್ಯಂಡ್ ಬಿ ಇಂಟರ್ಸೆಕ್ಷನ್ ಎ ಬಾರ್ ಆರ್ ಡಿಸ್ಜಾಯಿಂಟ್. ಆಮೇಲೆ 1+2 ಮಾಡಬೇಕು. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಾರ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಬಾರ್. ಇದು ಹಂಗೆ ಇರುತ್ತೆ ಲೆಫ್ಟ್ ಹ್ಯಾಂಡು. ಇದನ್ನ ಈ ಕಡೆ ತಗೊಳ್ಳಿ, ಇದನ್ನ ಈ ಕಡೆ ತಗೊಳ್ಳಿ. ಆಮೇಲೆ ಇಲ್ಲಿ ಪ್ಲಸ್ ಇದರದ್ದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇದು ಪ್ಲಸ್ ತೆಗೆದ್ಬಿಟ್ಟು ಒಳಗಡೆ ಸೆಟ್ಟಲ್ಲಿ ಯೂನಿಯನ್ ಹಾಕ್ಕೋಬೋದು, ಆಯಿತಾ. ಇದ್ರ ಬದಲು ಎ ಯೂನಿಯನ್ ಬಿ ಅಂತ ಬರುತ್ತೆ. ಇದ್ರ ಬದಲು ಎ ಯೂನಿಯನ್ ಬಿ ಬರೀರಿ, ಲೆಫ್ಟ್ ಹ್ಯಾಂಡ್ ಹಂಗೆ ಇರುತ್ತೆ. ಆಮೇಲೆ ಇದನ್ನ ರೈಟ್ನ ಲೆಫ್ಟಲ್ಲಿ ಬರೀರಿ, ಲೆಫ್ಟ್ನ ರೈಟಲ್ಲಿ ಬರೀರಿ. ಇದು ಡಿರೈವೇಷನ್ ಮುಗಿದೋಗುತ್ತೆ. ನೆಕ್ಸ್ಟ್ ಡಿರೈವೇಷನ್ ಇಂಪಾರ್ಟೆಂಟು. 2 seconds.
ಈ ಥರ ಕೇಳ್ತಾರೆ ಸ್ಟೇಟ್ ಆ್ಯಂಡ್ ಪ್ರೂವ್ ಬೇಸ್ ಥಿಯರಮ್ ಅಂತ. ನಾನು ಮಧ್ಯ ಮ್ಯೂಟ್ ಮಾಡ್ತಿರ್ತೀನಿ, ಡಿಸ್ಟರ್ಬೆನ್ಸ್ ಇದೆಯಲ್ಲ ಅದಕ್ಕೆ. ಮತ್ತೆ ಹೇಳ್ಕೊಡ್ತೀನಿ, ಅನ್ಮ್ಯೂಟ್ ಮಾಡಿ ಹೇಳ್ಕೊಡ್ತೀನಿ. ನೀವು ಪೇಷನ್ಸಿಂದ ಕೇಳಿ. Exhaustive and mutually exclusive. Events of the sample space. ಸ್ವಲ್ಪ ಪೇಷನ್ಸ್ ಇಂದ ಇದೊಂದು ಡಿರೈವೇಶನ್ ನೀಟಾಗಿ ನೋಡ್ಕೊಳ್ಳಿ. ಇದಾದ್ಮೇಲೆ ಈಸಿ ಇದೆ. ವಿತ್ ಒಂದು ಡಿರೈವೇಶನ್ ಸ್ವಲ್ಪ ಪೇಷನ್ಸ್ ಇಂದ ನೋಡ್ಕೊಳ್ಳಿ. ವಿತ್ P of AI not equal to 0 for each I if A is any other event associated with AI, P of A not equal to 0 with P of A not equal to 0, then P of AI by A is equal to P of AI, P of A by AI ನೀಟಾಗಿ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಈಗ ಲೆಟ್ A1, A2, AN be a set of exhaustive and mutually exclusive events of the sample space ಅಂದರೆ ಏನು ನಿಮಗೆ ಗೊತ್ತಿರಬೇಕದು. ಈಗ ನಾನು ಒಂದು ಎಕ್ಸಾಂಪಲ್ ಹೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಈಗ ಎಸ್ಸು 1 2 3 4 5 6 ಇರುತ್ತೆ ಅಂತ. 1 2 3 4 5 6 ಇರುತ್ತೆ. A1 ನಾನೇ ತಗೋತಾ ಇರೋದು, ಇದು 1 ಎಕ್ಸಾಂಪಲ್ ತಗೋತಾ ಇರೋದು ನಾನು. A2 ಇದೆಲ್ಲ ಎಕ್ಸಾಮ್ ಬರೆಯೋದು ಬೇಕಾಗಿಲ್ಲ. A3 ಬಂದು 4 ಅಂದ್ಕೊಳ್ಳಿ, A4 ಬಂದು 5 6 ಅಂದ್ಕೊಳ್ಳಿ. ಈಗ ನೋಡಿ, ಇದು 4 ಯೂನಿಯನ್ ಮಾಡಿ ಏನು ಬರುತ್ತೆ ಆನ್ಸರು? ಯೂನಿಯನ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? ಸ್ಯಾಂಪಲ್ ಸ್ಪೇಸ್ ಬರುತ್ತೆ. ಇದಕ್ಕೆ ಎಕ್ಸಾಸ್ಟಿವ್ ಇವೆಂಟ್ಸ್ ಅಂತೀವಿ. ಏನಂತೀವಿ? ಎಕ್ಸಾಸ್ಟಿವ್ ಇವೆಂಟ್ಸ್ನ ಯೂನಿಯನ್ ಮಾಡಿದ್ರೆ ಸ್ಯಾಂಪಲ್ ಸ್ಪೇಸ್ ಬಂದರೆ
ಆ ಸೆಟ್ಸ್ನ ಏನಂತೀವಿ, ಎಕ್ಸಾಸ್ಟಿವ್ ಈವೆಂಟ್ಸ್ ಅಂತೀವಿ. ಆ ಈವೆಂಟ್ಸ್ನ ಸೆಟ್ ಅಂದರೆ ಈವೆಂಟ್ಸ್ ಅಂತ, ಇದಕ್ಕೆ ಎಕ್ಸಾಸ್ಟಿವ್ ಈವೆಂಟ್ಸ್ ಅಂತೀವಿ. ಈಗ ಎಕ್ಸಾಂಪಲ್ ತೊಗೊಂಡಿರೋದು ಎಕ್ಸಾಸ್ಟಿವ್ ಈವೆಂಟ್ಸ್. ಈಗ ಅದೇ ಥರ ಇಂಟರ್ಸೆಕ್ಷನ್ ಮಾಡಿದ್ರೆ ನೋಡಿ, ಇಂಟರ್ಸೆಕ್ಷನ್ ಮಾಡಿದ್ರೆ ಎಲ್ಲ ಇದರಲ್ಲೂ ಸೆಟ್ಟಲ್ಲೂ ಕಾಮನ್ ಎಲಿಮೆಂಟ್ಸ್ ಇಲ್ವೇ ಇಲ್ಲ. ಯಾವುದೇ ಮ್ಯೂಚುವಲಿ 2 ತಗೊಂಡ್ರು ನೀವು ಕಾಮನ್ ಎಲಿಮೆಂಟ್ಸ್ ಬರಲ್ಲ. ಅದಕ್ಕೆ ಏನಂತೀವಿ, ಡಿಸ್ಜಾಯಿಂಟ್ ಅಂತೀವಿ. ಏನಂತೀವಿ, ಡಿಸ್ಜಾಯಿಂಟ್ ಅಥವಾ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತೀವಿ. ಇದೇನಿದು ಮ್ಯೂಚುವಲಿ ಎಕ್ಸಾಸ್ಟಿವ್ಗೆ, ಇದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಕಂಡೀಷನ್. ಗೊತ್ತಾಗ್ತಿದೆಯಾ? ಈಗ ಇದೆಲ್ಲ ಲೆಟ್ ಎಸ್ ಮತ್ತು A1 A2 ಎಲ್ಲ A3 A4 ಎಲ್ಲ ನಾನೇ ಎಕ್ಸಾಂಪಲ್ ತೊಗೊಂಡಿರೋದು. ಗೊತ್ತಾಗ್ತಿದೆಯಾ? ಮತ್ತೆ ಆ್ಯಂಡ್ ಲೆಟ್ ಎ ಇನ್ನೊಂದು ಎಕ್ಸಾಂಪಲ್. ಎ ಅಂದರೆ ಇನ್ನೊಂದು ಸೆಟ್ಟು, ಇದರಲ್ಲಿ ಏನಾದರೂ ಒಂದು ತಗೋಬೋದು. ಎಕ್ಸಾಂಪಲ್ ನಾನು 3 4 ತಗೋತೀನಿ. ಇಲ್ಲಿ A1 ಇಂಟರ್ಸೆಕ್ಷನ್ ಎ ಮಾಡಿದ್ರೆ ಏನು ಬರುತ್ತೆ ನೋಡಿ. A1 ಮತ್ತು ಎನ ಇಂಟರ್ಸೆಕ್ಟ್ ಮಾಡಿದ್ರೆ ಮತ್ತು ಏನ ಇಂಟರ್ಸೆಕ್ಟ್ ಮಾಡಿದ್ರೆ ಏನು ಬರುತ್ತೆ, ನಲ್ ಸೆಟ್ಟು. A2 ಇಂಟರ್ಸೆಕ್ಟ್ ಎ ಮಾಡಿದ್ರೆ ನೋಡಿ 2 3 ಇದೆ, 3 4 ಇದೆ. ಇಂಟರ್ಸೆಕ್ಷನ್ ಮಾಡಿದ್ರೆ 3 ಬರುತ್ತೆ. A3 ಇಂಟರ್ಸೆಕ್ಷನ್ ಎ ಮಾಡಿದ್ರೆ 4 ಬರುತ್ತೆ. A4 ಇಂಟರ್ಸೆಕ್ಷನ್ ಎ ಮಾಡಿದ್ರೆ A4 ಮತ್ತು ಇಂಟರ್ಸೆಕ್ಷನ್ ಎ ಮಾಡಿದ್ರೆ ನಲ್ ಸೆಟ್ ಬರುತ್ತೆ. ಈಗ ಇಲ್ಲಿ ನೋಡಿ, A1 ಇಂಟರ್ಸೆಕ್ಷನ್ ಎ ಅಂದರೆ ಒಂದು ಸೆಟ್ಟು, ಇಂಟರ್ಸೆಕ್ಷನ್ ಆಫ್ A2 ಇಂಟರ್ಸೆಕ್ಷನ್ ಎ ಅಂದರೆ ಅನದರ್ ಸೆಟ್ಟು. ಆಮೇಲೆ A3 ಇಂಟರ್ಸೆಕ್ಷನ್ ಅಂದರೆ ಅನದರ್ ಒನ್. A4 ಇಂಟರ್ಸೆಕ್ಷನ್ ಎ. ಇದು 4 ನೀವು ಇಂಟರ್ಸೆಕ್ಟ್ ಮಾಡಿದ್ರೆ ಅಂದರೆ ಇಲ್ಲಿರೋ ಎಲಿಮೆಂಟ್ ಯಾವುದು, ಏನೂ ಇಲ್ಲ ಅಂತ. ಇಲ್ಲಿ 3 ಇದೆ, ಇಲ್ಲಿ 4 ಇದೆ, 5 ಏನೂ ಇಲ್ಲ. ಕಾಮನ್ ಎಲಿಮೆಂಟ್ಸ್ ಬರುತ್ತಾ, ಬರಲ್ಲ. ಅದಕ್ಕೆ ನಾವೇನಂತ ಹೇಳ್ಬೋದು, ಇಲ್ಲಿ ಬರೀತೀನಿ. therefore A1 intersection A, A2 intersection A, A3 intersection A and A4 intersection A are mutually exclusive. ಡಿಸೈನ್ ಸೆಟ್ಸ್ ಅಂತ, ಯಾಕಂದರೆ ಇದಿಲ್ವಲ್ಲ. ಈಗ ನೋಡಿ, S 1 2 3 4 5 6 ಇದು ಎಕ್ಸಾಂಪಲ್ಸ್ ತಗೊಂಡ್ರೆ ನೋಡಿ, ಎಕ್ಸಾಂಪಲ್ ಯಾವ ಥರ ತೊಗೊಂಡಿದ್ದೀನಿ ಅಂದರೆ, ಇದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ನೂ ಇದೆ, ಮ್ಯೂಚುವಲಿ ಎಕ್ಸಾಸ್ಟಿವ್ನೂ ಇದೆ. ಇದು ಮ್ಯೂಚುವಲಿ ಎಕ್ಸಾಸ್ಟಿವ್ಗೆ ಸರಿ ಹೋಗುತ್ತೆ. ಇದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ಗೆ. ಹಿಂಗೆ ನೋಡಿ, ಇದು ಇಂಟರ್ಸೆಕ್ಟ್ ಮಾಡಿದ್ರೆ ನಲ್ ಸೆಟ್ ಬಂದರೆ ಇದಕ್ಕೆ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಅಂತೀವಿ. A1 A2 A3 A4 ಮ್ಯೂಚುವಲ್ ಈವೆಂಟ್ಸ್ ಅಂತೀವಿ. ಯೂನಿಯನ್ ಮಾಡಿದ್ರೆ ಎಸ್ ಬಂದರೆ ಮ್ಯೂಚುವಲ್ ಎಕ್ಸಾಸ್ಟಿವ್ ಈವೆಂಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಲೆಟ್ ಎ ಅಂದರೆ ನಾವೇ ತಗೊಳ್ಳೋದು. ಆವಾಗ A1 ಇಂಟರ್ಸೆಕ್ಷನ್ ಎ, A2 ಇಂಟರ್ಸೆಕ್ಷನ್ ಎ, A3 ಇಂಟರ್ಸೆಕ್ಷನ್ ಎ, A4 ಇಂಟರ್ಸೆಕ್ಷನ್ ಎ ಮಾಡಿದ್ರೆ ಈ ಥರ ಬರುತ್ತೆ. ಅದನ್ನ ಇಂಟರ್ಸೆಕ್ಷನ್ ಮಾಡಿದ್ರೆ ನಲ್ ಸೆಟ್ ಬರುತ್ತೆ. ಅದಕ್ಕೆ ಇದುವೇ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಹೇಳ್ಬೋದು. ಈಗ ಪ್ರಾಬ್ಲಮ್ ಮಾಡೋಣ, ನೀಟಾಗಿ ನೋಡ್ಕೊಳ್ಳಿ. ಲೆಟ್ A1 A2 AN ಅಂದರೆ A4 ಗಂಟ ತೊಗೊಂಡಿದ್ದೀನಿ, ಆ ಥರ ಎಷ್ಟಾದರೂ ತೊಗೋಬೋದು ಅಂತ. ಬಿ ಎ ಸೆಟ್ ಆಫ್ ಎಕ್ಸಾಸ್ಟಿವ್ ಆ್ಯಂಡ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್. ಅಂದರೆ ಯಾವ ಥರ ತೊಗೋಬೇಕು ಅಂದರೆ ಎಕ್ಸಾಸ್ಟಿವ್ನೂ ಇರಬೇಕು, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ನೂ ಇರಬೇಕು ಅಂತ. ಆ ಥರ ತೊಗೋಬೇಕು. ಆಫ್ ದ ಸ್ಯಾಂಪಲ್ ಸ್ಪೇಸ್ ಎಸ್ ವಿತ್ P of AI ನಾಟ್ ಈಕ್ವಲ್ ಟು 0. ವಿತ್ P of AI ನಾಟ್ ಈಕ್ವಲ್ ಟು 0 ಅಂದರೆ ಎಲ್ಲ ಸೆಟ್ಟಲ್ಲೂ ಎಲಿಮೆಂಟ್ಸ್ ಇರಬೇಕು ಅಂತ. ಪ್ರತಿಯೊಂದು ಸೆಟ್ಟಲ್ಲೂ ಎಲಿಮೆಂಟ್ಸ್ ಇರಬೇಕು ಅಂತ. ವಿತ್ P of AI ನಾಟ್ ಈಕ್ವಲ್ ಟು 0 ಫಾರ್ ಈಚ್ AI. ಇಫ್ ಎ ಈಸ್ ಎನಿ ಅದರ್ ಈವೆಂಟ್ ಅಸೋಸಿಯೇಟ್ ವಿತ್ ಎ. ಅಂದರೆ ಏನ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ, ಇಫ್ ಎ ಬಂದು ಇನ್ನೊಂದು ಈವೆಂಟ್ ಇರುತ್ತೆ, ಅದು ಎಸ್ ಅಲ್ಲಿ ಇರೋದೇ ಬರುತ್ತೆ ಎ ಇದ್ರೆ ಆ ಥರ, ಮತ್ತು ಅದ್ರದ್ದು
ಪಿ ಆಫ್ ಎ ನಾಟ್ ಈಕ್ವಲ್ ಟು 0 ಅಂದರೆ ಎಲು ಎಲಿಮೆಂಟ್ ಇರಬೇಕು ಅಂತ. ಪಿ ಆಫ್ ಎ ನಾಟ್ ಈಕ್ವಲ್ ಟು 0, ದೆನ್ ಇದಕ್ಕೆ ಏನಂತೀವಿ, ಕಂಡೀಷನಲ್ ಪ್ರಾಬಬಿಲಿಟಿ ಅಂತೀವಿ. ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಎ ಐ ಗಿವನ್ ಎ ಅಂತೀವಿ. ಏನಂತೀವಿ ಇದಕ್ಕೆ? ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಎ ಐ. ಇಲ್ಲಿ ಬರೀತೀನಿ. ದಯವಿಟ್ಟು ಪೇಷನ್ಸ್ ಇಂದ ಕೇಳಿ. ಗಿವನ್ ಎ. ಇದನ್ನ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ರೀಜಾಯ್ನ್ ಆಗಿ ಪ್ರೂಫ್ ಮಾಡ್ಬಿಡ್ತೀನಿ. ಪ್ರೂಫ್ ಬೇಗ ಇದ್ರೆ ಪ್ರೂಫ್ ಚಿಕ್ಕದಾಗಿರುತ್ತೆ, ಅರ್ಥ ಮಾಡ್ಕೊಳ್ಳೋದೇ ಜಾಸ್ತಿ ಇರೋದು. ನೀವು ಅರ್ಥ ಮಾಡ್ಕೊಂಡ್ರೆ ಈಸಿ ಆಗ್ಬಿಡುತ್ತೆ. ನೋಡಿ, ಲೆಟ್ A1, A2, AN be a set of exhaustive and mutually exclusive events of the sample space S with P of AI not equal to 0 for each I. ಅಂದರೆ ಅರ್ಥ, ನಾವು ತಗೋಬೇಕು A1 ಇಂದ AN ಮ್ಯೂಚುವಲಿ ಎಕ್ಸಾಸ್ಟಿವ್ ಇರಬೇಕು, ಅದು ಮತ್ತೆ ಎಕ್ಸ್ಕ್ಲೂಸಿವ್ ಇರಬೇಕು, ಮತ್ತೆ ಪ್ರತಿಯೊಂದು ಸೆಟ್ಟಲ್ಲೂ ಯಾವ ಥರ ತಗೋಬೇಕು ಅಂದರೆ ಎಲ್ಲ ಸೆಟ್ಟಲ್ಲೂ ಎಲಿಮೆಂಟ್ಸ್ ಇರಬೇಕು. ಅದಕ್ಕೆ ಏನಂತ ಹೇಳ್ತೀವಿ? ವಿತ್ P of AI ನಾಟ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಎಲಿಮೆಂಟ್ಸ್ ಇದ್ರೇನೆ ಅಲ್ಲಿ ಪಿ ಆಫ್ ಎ ವ್ಯಾಲ್ಯೂ ಬರೋದು. ಎಲಿಮೆಂಟ್ಸ್ ಇಲ್ಲ ಅಂದರೆ 0 ಬಂದ್ಬಿಡುತ್ತೆ. ಅದಕ್ಕೆ ಎಲಿಮೆಂಟ್ಸ್ ಇರಬೇಕು ಅಂತ ಇದರ ಅರ್ಥ. ಇಫ್ ಎ ಈಸ್ ಅನದರ್ ಈವೆಂಟ್, ಈಗ ಒಂದು ಎ ಬಂದು ಇನ್ನೊಂದು ಈವೆಂಟು ಅದು ಎಸ್ ಇಂದ ಬಂದರೆ, ಅಂದರೆ ವಿತ್ ಎ ಐ ಅಂದರೆ ಎಸ್ ಅಲ್ಲಿ ಬಂದರೆ ಅಂತ. ವಿತ್ ಪಿ ಆಫ್ ಎ ಆಲ್ಸೋ ನಾಟ್ ಈಕ್ವಲ್ ಟು 0 ಅಂದರೆ ಪಿ ಆಫ್ ಎ ಅದ್ರದ್ದು ಎ ಎಲ್ಲೂ ಎಲಿಮೆಂಟ್ ಇದ್ದರೆ, ದೆನ್ ಪ್ರಾಬಿಲಿಟಿ ಆಫ್ ಎ ಐ, ಇದಕ್ಕೆ ಕಂಡೀಷನಲ್ ಪ್ರಾಬಿಲಿಟಿ ಆಫ್ ಎ ಐ ಗಿವನ್ ಎ ಅಂತ ಇದು ಫಾರ್ಮುಲಾ ಆಗುತ್ತೆ ಅಂತ. ಅಂದರೆ ಪ್ರಾಬಿಲಿಟಿ ಆಫ್ ಕಂಡೀಷನಲ್ ಪ್ರಾಬಿಲಿಟಿ ಆಫ್ ಎ ಐ ಗಿವನ್ ಎ ಇದ್ರೆ ಅದಕ್ಕೆ ಫಾರ್ಮುಲಾ ಇದಾಗತ್ತೆ ಅಂತ. ಈಗ ಪ್ರೂಫ್ನ ನಾನು ಮಾಡಿಸ್ತೀನಿ ರೀಜಾಯ್ನ್ ಆಗಿ.